ವಾಟ್ಸ್ಆಪ್ ಗೈಸ್, ಹೇ ದಿಸ್ ಇಸ್ ಧನುಷ್ ಕುಮಾರ್. ಗೈಸ್ ಏನು ಗೊತ್ತಾ, ಇವತ್ತು ನಾನು ಓದಿರುವಂತಹ ಕಾಲೇಜಲ್ಲಿ ಅಂದರೆ ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಈವೆಂಟ್ನ ಮಾಡ್ತಾ ಇದ್ದಾರೆ. ಅಂದರೆ ಸಂಸ್ಕೃತಿ ಅನ್ನೋ ಒಂದು ದೊಡ್ಡ ಈವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಸೊ ಆ ಈವೆಂಟ್ಗೆ ನಾನು ಹೋಗ್ತಾ ಇದ್ದೀನಿ. ಇವತ್ತು ಏನಾಗುತ್ತೆ, ಬ್ಲಾಗ್ ಯಾವ ರೀತಿ ಇರುತ್ತೆ, ಫ್ಯಾಷನ್ ಶೋ ಎಲ್ಲ ಇದೆ ಅಲ್ವಾ. ಸೊ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಈಗ ಲೋಕೇಶ್ನ ಮೀಟ್ ಮಾಡೋಣ, ಬನ್ನಿ. ಸೇ ಹಾಯ್ ಲೋಕೇಶ್, how are you? Good, what about you? Yes, I'm so super bro. How Samskruti is going on? It's going on good, yeah. actually ಏನು ಗೊತ್ತಾ, ಇವನು తెలుగులో మాట్లాడు. హాయ్ చెప్పు. హాయ్, అందరూ ఎలా ఉన్నారు? అందరూ చెప్పరా. అవును తిన్నావా? తిన్నాను. అవును నేను తిన్నా. సో ఈవెంట్ అంతా ఎలా జరుగుతుంది? ఈవెంట్ అంతా బాగా జరుగుతుంది గైస్, మీరు ఒకసారి రండి. గైస్ ಏನು ಗೊತ್ತಾ, ಗೈಸ್ ವಿಸಿಟ್ వాళ్ళు ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಲೈಕ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಡಿಸೇಬಲ್ ಆಯ್ತಲ್ವಾ. ಸೊ ನನಗಿನ್ನ ಜಾಸ್ತಿ ಬೇಜಾರಾಗಿದ್ದು ಇವನೇ ఇక్కడ ಇವನು ಮತ್ತು ನನ್ನ ಫ್ರೆಂಡ್ಸು ಅಷ್ಟೇ. ಅಯ್ಯೋ ಹಿಂಗೆ ಆಗಬಾರ್ದಾಗಿತ್ತು. ಲೈಕ್ ಈಗ ನನ್ನ ಫ್ರೆಂಡ್ಸ್ ಇಲ್ಲಿ ಎಲ್ಲರೂ ನನ್ನ ಮಾತಾಡ್ತಾ ಇದ್ದಾರಲ್ವ. ಸೊ ಅವ್ರು ಕೇಳ್ತಾ ಇದ್ದಾರೆ ಲೈಕ್ ನೀನು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾಯಿತು ಅಂತ. ಸೊ ಅವ್ರಿಗೆಲ್ಲ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಲೈಕ್ ನನ್ನೊಂದು ಎಕ್ಸಾಮ್ ಇದೆ, ಸೊ ಅದರಿಂದ ಡಿಸೇಬಲ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಅವ್ರಿಗೆ ಗೊತ್ತಿಲ್ಲ ಪರ್ಮನೆಂಟಾಗಿ ಅದು ಡಿಸೇಬಲ್ ಆಗಿದೆ ಅಂತ. ಸೊ ಡೆಫಿನೆಟ್ಲಿ ಗೈಸ್, ಒನ್ ಥಿಂಗ್ ವಾಟ್ ಹ್ಯಾಪನ್ಸ್. ಸೊ ನಾವು ಯಾವತ್ತೂ ಅಷ್ಟೇ ನನ್ನ ಲೈಫಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೇನೆ ಅಂತ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು ವಿಷಯ, ವೆನ್ ಯು ಆರ್ ಅಪ್ ಬಿ ಪ್ರಿಪೇರ್ ಫಾರ್ ಡೌನ್. ಅರ್ಥ ಆಯ್ತು ಅನಿಸುತ್ತೆ. ಸೊ ಮೇ ಬಿ ಇದು ಕೂಡ ನನಗೆ ಒಳ್ಳೇದಕ್ಕೆ ಆಗಿದೆ ಅಂತ ನಾನು ಕೂಡ ಅಂದ್ಕೊಂಡು ಲೈಫ್ನ ಮೂವ್ ಆನ್ ಮಾಡಿಕೊಂಡು ಇವತ್ತು ಇಲ್ಲಿ ಆರ್ಗನೈಸ್ ಮಾಡಿದಾರಲ್ವಾ. ಸೊ ಈ ಈವೆಂಟಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ ವ್ಲಾಗಲ್ಲಿ ತಿಳಿಸ್ತೀನಿ, ಬನ್ನಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ತ್ರಿಷಾ, ರಗದ್ ಎಲ್ಲರೂ ಇದ್ದಾರಲ್ವಾ. ಸೊ ಅವ್ರನ್ನ ತೋರಿಸ್ತೀರಾ ಆ ಕಡೆ ಅವರೆಲ್ಲ. ಇವತ್ತು ಬೆಳಗ್ಗೆ ಲೇಟಾಗಿ ಎದ್ದೇಳಿದೆ ಬಿಕಾಸ್ ಇವತ್ತು ವೀಕ್ ಆಫ್ ಇತ್ತು, ಆದ್ರಿಂದ. ಸೊ ವೀಕ್ ಆಫ್ ಇರೋವಾಗ ನಾನು ತುಂಬಾ ನಿದ್ದೆ ಮಾಡ್ತೀನಿ. ವೀಕ್ ಡೇಸ್ ಇರೋವಾಗೆಲ್ಲ ಬೇಗ ಎದ್ದೇಳ್ಬೇಕು ಬಿಕಾಸ್ ಆಫೀಸ್ಗೆಲ್ಲ ಹೋಗ್ತೀನಲ್ವಾ, ಆದ್ರಿಂದ. ಯಾವತ್ತೂ ಅಷ್ಟೇ ಬೆಳಗ್ಗೆ ಎದ್ದು ಫೋನ್ ನ ಯೂಸ್ ಮಾಡಬೇಡಿ. ಫೋನಲ್ಲಿ ಏನಾದ್ರು ದೇವ್ರದ್ದು ವಾಲ್ ಪೇಪರ್ ಇದ್ರೆ ಫೋನಲ್ಲಿ ವಾಲ್ ಪೇಪರ್ ನ ನೋಡಿ, ಇಲ್ಲ ಅಂತಂದ್ರೆ ಲೈಕ್ ಫೋಟೋ ಇರುತ್ತೆ ಅಲ್ವಾ, ದೇವ್ರ ಫೋಟೋನ ನೋಡಿ ಡೇನ ಸ್ಟಾರ್ಟ್ ಮಾಡಿ. ಬಿಕಾಸ್ ನಮ್ಮ ಡೇ ಅನ್ನೋದು ತುಂಬಾ ಪಾಸಿಟಿವ್ ಅಂಡ್ ಪೀಸ್ ಆಗಿರುತ್ತೆ. ದೆನ್ ನಾನು ಫೇಸ್ ವಾಶ್ ಎಲ್ಲ ಮಾಡಿದ ನಂತರ ಹೈಡ್ರೇಟ್ ಆಗೋದಕ್ಕೆ ವಾಟರ್ ನ ಕುಡ್ದೆ. ಮತ್ತೆ ಒಂದ್ ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡಿದ ನಂತರ ಬಿಸಿ ಆದಂತಹ ಕಾಫಿನ ಕುಡ್ದೆ. ಅದ ನಂತರ ಒಂದ್ ಸ್ವಲ್ಪ ನೈಲ್ಸ್ ನ ಕಟ್ ಮಾಡ್ಕೊಂಡೆ. ಒಂದ್ ಸ್ವಲ್ಪ ನಂದು ಪೆಂಡಿಂಗ್ ವರ್ಕ್ ಇತ್ತು, ಸೊ ಆದ್ರಿಂದ ಆ ವರ್ಕ್ ನ ಕಂಪ್ಲೀಟ್ ಮಾಡಿದೆ. ಮತ್ತೆ ಒಂದ್ ಸ್ವಲ್ಪ ಸಲೂನ್ಗೆ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಬಂದೆ. ಅಂಡ್ ಆಲ್ಸೋ ಫೇಸ್ ಒಂದ್ ಸ್ವಲ್ಪ ಟ್ಯಾನ್ ಆಗಿತ್ತು, ಆದ್ರಿಂದ ಒಂದ್ ಸ್ವಲ್ಪ ಕಡ್ಲೆ ಹಿಟ್ಟು ಮತ್ತೆ ಒಂದ್ ಸ್ವಲ್ಪ ಲೆಮನ್ ಮತ್ತೆ ಒಂದ್ ಸ್ವಲ್ಪ ಟರ್ಮರಿಕ್ ನ ಮೂರ್ನು ಮಿಕ್ಸ್ ಮಾಡ್ಕೊಂಡು ಫೇಸ್ಗೆ ಅಪ್ಲೈ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಟ್ಟೆ. ಈ ಫೇಸ್ ಪ್ಯಾಕ್ ಅನ್ನೋದು ನನಗೆ ಸೆಟ್ ಆಗುತ್ತೆ, ನೀವು ಟ್ರೈ ಮಾಡಿ ಅಂತ ನಾನು ಹೇಳೋದಿಲ್ಲ. ಯಾಕೆ ಅಂತ ಅಂದ್ರೆ ಲೈಕ್ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಕಾಂಬಿನೇಷನ್ ಸ್ಕಿನ್ ಇರುತ್ತೆ ಒಬ್ಬೊಬ್ರದ್ದು. ಸೊ ಆದ್ರಿಂದ ಒಂದ್ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಅಪ್ಲೈ ಮಾಡಿ, ಆಯ್ತಾ. ಮತ್ತೆ ಫ್ರೆಶ್ ಅಪ್ ಎಲ್ಲ ಮಾಡ್ಕೊಂಡು ಬಂದಿದ ನಂತರ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡೆ. ಮತ್ತೆ ಒಂದ್ ಸ್ವಲ್ಪ ಊಟ ಮಾಡೋಣ ಅಂತ ಊಟ ಮಾಡ್ತಾ ಇದ್ದೆ. ಇದು ಬಂದು ನನ್ನ ಬರ್ತ್ಡೇ ಔಟ್ಫಿಟ್ ಆಗಿತ್ತು. ಇದು ನನ್ನ ಬರ್ತ್ಡೇ ಮಾತ್ರ ವೇರ್ ಮಾಡಿದ್ದೆ, ಎಲ್ಲೂ ವೇರ್ ಮಾಡಿರ್ಲಿಲ್ಲ. ಆದ್ರಿಂದ ಈ ಇವೆಂಟ್ಗಾದ್ರೂ ವೇರ್ ಮಾಡ್ಕೊಂಡು ಹೋಗೋಣ ಅಂತ ಹಾಕೊಂಡಿದ್ದೆ. ಬಸ್ಸಲ್ಲಿ ನಾನು ಓದಿರುವಂತಹ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಲೈಕ್ ನಾನು ಓದಿರುವಂತಹ ಕಾಲೇಜ್ ಹೆಸರು ಬಂದು ಈಸ್ಟ್ ಪಾಯಿಂಟ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ. ಈ ಕಾಲೇಜಲ್ಲಿ ಅಡ್ಮಿಷನ್ ಆಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಬಿಕಾಸ್ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದ್ದೆ. CET ಮತ್ತೆ ನೀಟ್ ಕೂಡ ಬರ್ದಿದ್ದೆ. ಅವೆರಡನ್ನೂ ನಂಬ್ಕೊಂಡಿದ್ರೆ ಆಗೋದಿಲ್ಲ ಅಂತ ಅನ್ಕೊಂಡು ಐ ಚೂಸನ್ ಮೈ ಪ್ಯಾಷನ್ ಟುವರ್ಡ್ಸ್ ದಿಸ್ ಕಾಲೇಜ್ಗೆ ಹೋಗಿದ ನಂತರ ನನ್ನ ಬ್ಲಾಕ್ ಕಡೆಗೆ ಹೋದೆ. ಲೈಕ್ ನಾನು ಎಲ್ಲಿ ಓದಿದ್ದೀನಲ್ವಾ, ನಾನು ಓದಿರೋದು ಬಂದು ಹೈಯರ್ ಎಜುಕೇಶನ್ ಅಂತ. ಸೊ ಅಲ್ಲಿ ಹೋಗಿ ಎಲ್ಲಾರನ್ನೂ ಮಾತಾಡಿದೆ, ಲೈಕ್ ನಮ್ಮ ಟೀಚರ್ಸ್ನ, ನನ್ನ ಫ್ರೆಂಡ್ಸ್ನ ಎಲ್ಲಾರನ್ನೂ. ಅವರಂತೂ ನನ್ನ ನೋಡಿ ತುಂಬ ಖುಷಿ ಪಟ್ಟರು ಬಿಕಾಸ್ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋದಿರ್ಬೋದು, ಲೈಕ್ ನನ್ನ ಕೆಲಸ ಸಿಕ್ಕಿರೋದಿರ್ಬೋದು, ಇದನ್ನೆಲ್ಲ ಅವರು ಫುಲ್ ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ರು. ಇವತ್ತು ಈವ್ನಿಂಗು ಫ್ಯಾಷನ್ ಶೋ ನಡೀತಾ ಇತ್ತು, ಆದ್ರಿಂದ PU ಬ್ಲಾಕಲ್ಲಿ ನನ್ನ ಫ್ರೆಂಡ್ಸ್ ಇದ್ರು. ಲೈಕ್ ವರ್ಷ ಆಗಿರ್ಬೋದು, ಇವ ಆಗಿರ್ಬೋದು, ರಗದ್ ಆಗಿರ್ಬೋದು. ಸೊ ಇವ್ರನ್ನೆಲ್ಲರನ್ನೂ ನಾನು ಫುಲ್ ಹ್ಯಾಪಿಯಾಗಿ ಮಾತಾಡಿದೆ. ನನಗಿನ್ನ ಖುಷಿ ಅವ್ರು ಪಟ್ಟರು, ತುಂಬ ದಿನ ಆದ್ಮೇಲೆ ಬಂದಿದೆಯಲ್ಲ ಅಂತ. ಲೈಕ್ ಫುಲ್ ನಾವೆಲ್ಲ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಅಂಡ್ ತ್ರಿಷಾ ಅಂತೂ ರೆಡಿ ಆಗಿದ್ಲು, ಲೈಕ್ ಈ ಕಾಸ್ಟ್ಯೂಮ್ ಆಗಿತ್ತು ಅವ್ರದ್ದು ಫ್ಯಾಷನ್ ಶೋದು. ಸೊ ಅವರಂತೂ ನನ್ನ ನೋಡಿ ತುಂಬ ಖುಷಿ ಪಟ್ಟರು ಬಿಕಾಸ್ 1 year ಆದಮೇಲೆ ನಾನು ಬಂದಿರೋದು ಕಾಲೇಜಿಗೆ. ಬಿಕಾಸ್ ನಾನು ತ್ರಿಷಾ ಎಲ್ಲ ಲಾಸ್ಟ್ ಇಯರು ಪಾರ್ಟಿಸಿಪೇಟ್ ಮಾಡಿದ್ವಿ, ಬಟ್ ಲಾಸ್ಟಲ್ಲಿ ಒಂದು 10% ಅಲ್ಲಿ ನಾವು ವಿನ್ ಆಗದೆ ಹೋದ್ವಿ. ಬಟ್ ಈ ಸರಿ ಅಂತೂ ಲೈಕ್ ಫುಲ್ ಗ್ಲಾಮರಸ್ ಆಗಿ ರೆಡಿ ಆಗಿದ್ಲು ತ್ರಿಷಾ. ಸೊ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್. ಕ್ವಶನ್ ಅಂಡ್ ಆನ್ಸರ್ಸ್ ಅಲ್ಲಿ ಯಾವ ರೀತಿ ನೀವು ಪರ್ಫಾರ್ಮ್ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ದೆ. ಅಂಡ್ ಆಲ್ಸೋ ಗೈಸ್, ಈಗ ಇಂಟ್ರಾ ಕಾಲೇಜ್ ಫ್ಯಾಷನ್ ಶೋ ನಡೀತಾ ಇತ್ತು, ಆದ್ರಿಂದ ಇವ್ರನ್ನೆಲ್ಲ ಹೊರಗಡೆ ಕರಿತಾ ಇದ್ರು. ಯಾಕೆ ಅಂತ ಕೇಳಿದ್ರೆ ಸ್ಲಾಟ್ಸ್ ನ ಕೊಡ್ತಾರೆ, ಲೈಕ್ 1, 2, 3 ಈ ರೀತಿ ಸ್ಲಾಟ್ಸ್ ನ ಕೊಡ್ತಾರಲ್ವಾ. ಸೊ ಆ ಸ್ಲಾಟ್ಸ್ನ ಈಗ ಪಿನ್ ಮಾಡಬೇಕಾಗಿತ್ತು, ಆದ್ರಿಂದ. ಆ್ಯಂಡ್ ಆಲ್ಸೋ ನನ್ನ ಫ್ರೆಂಡ್ಸ್ನೆಲ್ಲ ಮಾತಾಡ್ತಾ ಇದ್ದ. ಆಲ್ಸೋ ಗೈಸ್, ಈಗ ಇಂಟ್ರಾ ಅಂತ ಹೇಳಿದ್ನಲ್ವಾ, ಇದು ಬಂದ್ಬಿಟ್ಟು ಲೈಕ್ ಕಾಲೇಜಲ್ಲಿ ನಡೆಯುತ್ತೆ. ಲೈಕ್ ಕಾಲೇಜ್ ಸ್ಟೂಡೆಂಟ್ಸ್ ಮಧ್ಯದಲ್ಲಿ
ವರ್ಸಸ್ ನಡೆಯುತ್ತೆ. ಐ ಮೀನ್ ಲೈಕ್ ಈಗ ಯಾರು ಕರೆಕ್ಟಾಗಿ ಪರ್ಫಾರ್ಮ್ ಮಾಡ್ತಾರೆ, ಯಾರು ಕರೆಕ್ಟಾಗಿ ಆನ್ಸರ್ನ ಕೊಡ್ತಾರೆ ಅವರು ಮಿಸ್ಟರ್ EPGI, ಮಿಸ್ ಪಾಪ್ಯುಲರ್, ಮಿಸ್ಟರ್ ಪಾಪ್ಯುಲರ್ ಈ ರೀತಿ ಪ್ರೈಸಸ್ನ ಅವಾರ್ಡ್ಸ್ನ ವಿನ್ ಮಾಡ್ತಾರೆ. ಮತ್ತೆ ಯಶವಂತು, ಲೋಕೇಶ್ ಎಲ್ಲರೂ ಬಂದರು. ಸೊ ಇವ್ರನ್ನ ಕೂಡ ಮಾತಾಡಿದೆ. ಆ್ಯಂಡ್ ಈಗ ಇಂಟ್ರಾ ಅವ್ರ ಜೊತೆ ಸ್ಟೇಜ್ ಹತ್ರ ಹೋಗೋಣ ಬನ್ನಿ. ಮೈಂಡ್ ಸ್ಟೇಜ್ ಯಾವ ರೀತಿ ಇರುತ್ತೆ, ಅಲ್ಲಿ ಏನು ನಡೆಯಿತು, ಏನಾಯಿತು ಅಂತ ಈ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ವ್ಲಾಗ್ನ ನೋಡ್ಕೊಂಡು ಬನ್ನಿ. ಎಲ್ಲ ಪಾರ್ಟಿಸಿಪೇಟ್ಸು ನೆಕ್ಸ್ಟ್ ಲೆವೆಲಲ್ಲಿ ರೆಡಿ ಆಗಿದ್ರು. ಬನ್ನಿ ನೋಡೋಣ ಏನಾಯಿತು ಅಂತ. ಗಾಯ್ಸ್ ಆ್ಯಕ್ಚುಲಿ ನನ್ನ ಒಂದು ಫ್ಯಾಷನ್ ಶೋ ಅವರೆಲ್ಲರೂ ಹೇಳಿದ್ದಾರಲ್ವ, ಸೊ ಅವ್ರನ್ನ ನೋಡ್ತೀನಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಇದ್ದಾಳೆ ತ್ರಿಷಾ, ಅಂಡ್ ದಿಸ್ ಇಸ್ ಸಾನಿಯಾ ಆ್ಯಂಡ್ ನನ್ನ ಫ್ರೆಂಡನ್ನ ನೋಡ್ತೀನಿ. ಸೊ ತ್ರಿಷಾ ಇಲ್ಲೇ ಇದ್ದಾರೆ. ಹಾಯ್ ತ್ರಿಷಾ. ಸೊ ಲಾಸ್ಟ್ ಟೈಮು ನಾನು ಮತ್ತು ತ್ರಿಷಾ ಪರ್ಫಾರ್ಮೆನ್ಸ್ ಮಾಡಿದ್ವಿ, ಬಟ್ ಲಾಸ್ಟ್ ಇನ್ನೇನು ಗೆಲ್ಲಬೇಕು ಅನ್ನೋಷ್ಟಲ್ಲೇ ವಿತಿನ್ 1% ಅಲ್ಲಿ ಲೈಕ್ ನಾವು ರೀಕಾನ್. ಸೊ ಅದಕ್ಕೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಲೈಕ್ ಈ ಸರಿನೂ ಅಷ್ಟೇ ಚೆನ್ನಾಗಿ ಮಾಡಿ. ಹಾಯ್, ಹೌ ಆರ್ ಯು ಆಫ್ಟರ್ ಲಾಂಗ್ ಟೈಮ್. ಸೊ ಲೈಕ್ ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತೀನಿ. ತ್ರಿಷಾ ಮತ್ತು ಇನ್ಯಾರಿದ್ದಾರೆ ಅಂತಂದರೆ ಶ್ರೇಯಾ ಇದ್ದಾಳೆ. ರಗದ್ ಸೊ ರಗದ್ ಆ್ಯಕ್ಚುಲಿ ಏನು ಗೊತ್ತಾ, ಲಾಸ್ಟ್ ಟೈಮ್ ಏನು ನಾವು ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ವಿ, ಅವ್ರು ಈಗಿಲ್ಲ. ಬಿಕಾಸ್ ಅವ್ರು ಆಲ್ರೆಡಿ ಈಗ ಕೆಲಸಕ್ಕೆ ಜಾಯ್ನ್ ಆಗಿ, ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ಯಾವುದು ಇವಳು ಯಾರಿದ್ದಾಳಲ್ವ, ಯಾವುದದು ಅದ್ಯಾವುದು ಬೇರೆ ಸ್ಟೇಟು. ಸೊ ಅಲ್ಲಿದ್ದಾರೆ. ಬಟ್ ಇಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನ ತೋರಿಸ್ತೀನಿ. ಅಮ್ಮನ ರೈಟ್, ಯೋರ್ ನೇಮ್ ಅನ್ನಮ್. ಐಮ್ ಸೋ ಸಾರಿ ಅನ್ನಮ್. ಸೊ ಸ್ನೇಹ, ಐ ಮೀನ್ ಲೈಕ್ ಇದು ಬಂದು ಸಾನಿಯಾ ಅಂತ. ಸೊ ಸಾನಿಯಾ ಅಂತೂ ಫುಲ್ಲು ಬ್ಯುಸಿಯಾಗಿದ್ದಾಳೆ. ಆ್ಯಂಡ್ ಇಲ್ಲಿ ಶ್ರೇಯಾನೂ ಇದ್ದಾಳೆ. ಹಾಯ್ ಶ್ರೇಯಾ. ಸೊ ಮತ್ತೆ ಇಲ್ಲಿ ಯಾರು, so actually she's so like confused now what she needs to do, because she's so well choreograph ಆಗಿರ್ಬೋದು ಎಲ್ಲವೂ ಕೂಡ ಸೂಪರ್ ಆಗಿ ಮಾಡಿದ್ದಾಳೆ. ಮತ್ತೆ ನನ್ನ ಫ್ರೆಂಡು ರಿತಿಕಾನ ಮಿಸ್ ಮಾಡೋಕ್ಕಾಗುತ್ತಾ? ಹಾಯ್ ರಿತಿಕಾ, ಹೌ ಆರ್ ಯು? ಪಾಪ ಅವಳು ಕೂಡ ಒಂದು ಕೋಆರ್ಡಿನೇಷನ್ ಅಲ್ಲಿ ಇದ್ದಾಳೆ. ಸೊ ಆ್ಯಂಡ್ ಈಗ ನಿಮಗೆ ಜಡ್ಜಸ್ನ ನೋಡ್ತೀನಿ. ಸೊ ಅಲ್ಲಿ ಹೋಗ್ತಾ ಇದ್ರಲ್ವಾ, ಅವರು ಜಡ್ಜಸ್ ಅಂತ. ಮತ್ತು ಇನ್ನೆಲ್ಲರೂ ನನ್ನ ಫ್ರೆಂಡ್ಸ್ ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ವ, ಅವ್ರು ಆಲ್ರೆಡಿ ಕೆಲಸದಲ್ಲಿದ್ದಾರೆ. ಸೊ ಅವ್ರನ್ನ ನಾನು ತೋರ್ಸೋದಕ್ಕೆ ಇಲ್ಲ. ಆಲ್ರೆಡಿ ಇದು ಸ್ಟೇಜು ನೀವು ನೋಡ್ಬೋದು. ಐ ಆಮ್ ರಿಯಲಿ ಸೋ ಎಕ್ಸೈಟೆಡ್. ಬಟ್ ಏನು ಗೊತ್ತಾ, ಬರೀ 2 ಟೀಮ್ಸ್ ಇದೆ ಗೈಸ್. ನಾನೇನೋ ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು 5-6 ಟೀಮ್ಸ್ ಬರುತ್ತೆ ಅಂತ, ಬಟ್ ಓನ್ಲಿ 2 ಟೀಮ್ಸ್ ಅಂತ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಇಲ್ಲಿ ಸ್ಟಾಲ್ಸ್ನ ಇಟ್ಟಿದ್ದಾರೆ. ಸೊ ನಿಮ್ಗೆ ಅದು ಕೂಡ ತೋರಿಸ್ತೀನಿ ಗೈಸ್. ನಾನು ಕನ್ನಡದಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ಐಮ್ ರಿಯಲಿ ಸೋ ಸಾರಿ. ಬನ್ನಿ ಈಗ ಏನು ಗೊತ್ತಾ, ಈಗ ನಾವು ಅಲ್ಲಿ ಹೋಗಿ ಕುತ್ಕೊಳ್ಳೋಣ. ಬನ್ನಿ ಏನನ್ನು ನಡೀತಾ ಇದೆ ಅಂತ ನೋಡೋಣ. ಸೊ ಇಲ್ಲಿ ಯಾರು ಅಷ್ಟು ಚೆನ್ನಾಗಿ ಬಂದಿಲ್ಲ ಗೊತ್ತಾ. ವಿಲ್ ಶೋ ಯು. ಲುಕ್, ಬರೀ ಇಷ್ಟು ಜನ ಇದ್ದಾರೆ ಕ್ರೌಡು. ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ತುಂಬ ಚೆನ್ನಾಗಿ ಬರ್ತಾರೆ ಅಂತ. ಹೌ ಆರ್ ಯು? ಐ ಆಮ್ ಸೋ ಗುಡ್ ದಿವ್ಯಾ, ಯು ಆರ್ ಲುಕಿಂಗ್ ಸೋ ಪ್ರಿಟಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ದಿವ್ಯಾ ಅಂತ ನನ್ನ ಫ್ರೆಂಡು, ಶಿ ಸಚ್ ಎ ಸ್ವೀಟ್ ಹಾರ್ಟ್. ಸೊ ನನ್ನ ಡಿಸೇಬಲ್ ಆಗಿರುವಂಥ ಅಕೌಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ತ್ರಿಷಾ ಬರ್ತಾ ಇದ್ದಾಳೆ. ಐ ವಿಲ್ ಶೋ ಹೌ ಶಿ ಇಸ್ ಗೋಯಿಂಗ್ ಟು ವಾಕ್ ಅಂತ. ಸೊ ಲೆಟ್ಸ್ ಗೆಟ್ ಇನ್. ಓಕೆ, ಫೈನಲಿ ಈಗ ತ್ರಿಷಾದು ಫ್ಯಾಷನ್ ಶೋ ನಡೀತಾ ಇದೆ. ಬಟ್ ಆ ಸಾಂಗ್ ತುಂಬ ಚೆನ್ನಾಗಿತ್ತು. ಬಟ್ ನಾನು ಪ್ಲೇ ಮಾಡಬಾರ್ದು, ಯಾಕೆ ಅಂತಂದರೆ ಕಾಪಿ ರೈಟ್ ಬರುತ್ತೆ, ಆದ್ರಿಂದ. ఇంక వెళ్దాము, ఇంకా అక్కడ వాళ్ళు బ్యాక్ స్టేజ్ లో ఉంటారు అంతే. ఇంకా మళ్ళీ వాళ్ళు రెడీ అవ్వాలి కదా. Those are my friends, Eva and Desi. Say hi to them. Hi, how are you? Say hi. It's been after a long time. I'll come. It's been so long time. I'll come. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಆಡಿದಾರ ಅಂತ. ಸೊ ಈಗ ಇಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಅವ್ರು ಇದ್ದಾರೆ, ಅವ್ರನ್ನ ಬಂದು ಮಾತಾಡ್ಸೋಣ ಬನ್ನಿ. ನೋಡಿ ಬ್ಯಾಕ್ ಸ್ಟೇಜ್ ಅಲ್ಲಿ ಇದ್ದಾರೆ. ಸೊ ಬನ್ನಿ ಯಾವ ರೀತಿ ಆಡಿದ್ರು ಅಂತ ಅವ್ರಿಗೆ ಹೇಳೋಣ. ಗಾಯ್ಸ್, ಬ್ರೋ ಯು ಡನ್ ಸೋ ಗುಡ್, ಆಕ್ಚುಲಿ ಸೋ ಗುಡ್. ಬೆಸ್ಟ್ ಆಫ್ ಲಕ್. So you done very well. Not you, everyone on like crazy, you done very well. Let's see. But you don't forget, you and that. ನೋಡಿ ಪ್ರವೀಣ್ ಅಂತ ನಾನು ಅಲ್ಲಿ ಜೋರಾಗಿ ಕಿರ್ಚ್ತಾ ಇದ್ನಲ್ವಾ, ಇವರೇ ಅವರು. ಸೊ ಇದು ಬಂದು ಬ್ಯಾಕ್ ಸ್ಟೇಜ್. ಓಕೆ, ಆಗ್ಲಿಂದ ಬರೀ ಆ ಕಡೆಯಿಂದ ಹೋಗೋದು, ಈ ಕಡೆಯಿಂದ ಹೋಗೋದೇ ಸರಿ ಹೋಯ್ತು. ತೋರಿಸ್ತೀನಿ ಇರಿ. ನೋಡಿ ರಿತಿಕಾನ ಆಗ್ಲಿಂದ ಅಷ್ಟೇ, ಅಲ್ಲಿಂದ ಹೋಗೋದು, ಇಲ್ಲಿಂದ ಬರೋದು, ಇಲ್ಲಿಂದ ಬರೋದು, ಅಲ್ಲಿಂದ ಹೋಗೋದು, ಸುಮ್ಮನೆ ಓಡಾಡ್ತಾನೆ ಇರೋದು. ಪಾಪ ಅವಳು ಕಷ್ಟಪಡ್ತಿದ್ದಾಳೆ. ಗೈಸ್, ತ್ರಿಷಾ ತುಂಬ ಚೆನ್ನಾಗಿ ಮಾಡಿದ್ಲಲ್ವಾ. ಸೊ ಅವಳಿಗೆ ಒಂದು ಸ್ವಲ್ಪ ಅಪ್ರಿಷಿಯೇಷನ್ ಮಾಡೋಣ ಬನ್ನಿ. ಸೊ ಅವಳು ಇಲ್ಲಿ ಬ್ಯಾಕ್ ಸ್ಟೇಜಲ್ಲಿದ್ದಾಳೆ. ಸೊ ಇಲ್ಲಿದ್ದಾಳೆ, ಅವಳಿಗೆ ಒಂದು ಸ್ವಲ್ಪ ಅಪ್ರಿಷಿಯೇಷನ್ನ
ಕೊಡೋಣ ಬನ್ನಿ, ಬಿಕಾಸ್ ಶಿ ಡನ್ ಸೋ ವೆಲ್ ನೋ. ಸೊ ಇಲ್ಲಿ ತೋರಿಸ್ತೀನಿ ಎಲ್ಲಿದ್ದಾಳೆ ಅಂತ. ಐ ಮೀನ್ ಎಲ್ಲಿದ್ದಾಳೆ, ಇಲ್ಲಿದ್ದಾಳೆ ನೋಡಿ, ಫೋಟೋ ತೆಗಿತಾ ಇದ್ದಾಳೆ. ಸೊ ತ್ರಿಷಾ ಇಲ್ಲಿದ್ದಾಳ. ತ್ರಿಷಾ, ಯು ಡನ್ ಸೋ ವೆಲ್, ಆ್ಯಕ್ಚುಲಿ ಯು ಡನ್ ಸೋ ವೆಲ್, ಸೀರಿಯಸ್ಲಿ ಕಂಗ್ರ್ಯಾಚುಲೇಷನ್ಸ್. ಪಾರ್ಟಿಸಿಪೇಟ್ ಅದು ಡಿಫ್ರೆಂಟ್ ಥಿಂಗು, ಬಟ್ ಯು ಡನ್ ಸೋ ವೆಲ್. ಅದು ಬರೀ ಸಿಂಪಲ್ ಆಗಿತ್ತು, ಬೇರೆಯವ್ರದ್ದು ಕಂಪೇರ್ ಮಾಡಿದ್ರೆ ಲೈಕ್ ಒಂದು ಸ್ವಲ್ಪ ಓವರ್ ಮೂವ್ಸ್ ಎಲ್ಲ ಇತ್ತು, ಬಟ್ ನಿಂದು ಬರೀ ಲೈಕ್ ಸಿಂಪಲ್ ಆಗಿ ಹೋಗೋದು, ಸುಮ್ಮನೆ ಈ ಕಡೆ ನಡ್ಕೊಂಡು ಬರೋದು, ಅಂಡ್ ದಟ್ ಸ್ಪಾರ್ಕಲ್ ಒನ್ ಸೋ ಆಸಮ್, ಸೋ ಆಸಮ್. ಹಾಯ್, ಚೆನ್ನಾಗಿದ್ದೀನಿ ನೀವೇ ಹೇಳ್ಬೇಕು. ನಾನಂತೂ ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ ನಾನಂತೂ. ನೀವು ಬರಿ ಮಾಡ್ಕೋಬೇಡಿ, ಎಲ್ಲ ಗೊತ್ತು. ಏನಕ್ಕೆ ನಾನು ಹೇಳಿಲ್ಲ. ಹಾಂ, ಓಕೆ, ಥ್ಯಾಂಕ್ ಯು. ನಾನು ಹೇಳಿಲ್ಲ ನಂದು ಡಿಸೇಬಲ್ ಅದು ಅಕೌಂಟ್ ಆ ರೀತಿ ಆಗಿದೆ ಅಂತ, ಬಟ್ ಎಲ್ಲರೂ ಅಷ್ಟೇ ಸಿಕ್ಕಿದವರೆಲ್ಲ ವಿಲ್ ಸಪೋರ್ಟ್ ಯು, ಯು ವಿಲ್ ಕಮ್ ಬ್ಯಾಕ್, ಅದು 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 ಅಂತ ಫುಲ್ ಪಾಸಿಟಿವ್ ಆಗಿ ನನಗೆ ಹೇಳ್ತಾ ಇದ್ದಾರೆ. ಸೊ ಈಗ ಬನ್ನಿ ಎಲ್ಲ ಫ್ರೆಂಡ್ಸ್ನ ಎಲ್ಲರನ್ನೂ ಮಾತಾಡ್ತಾರ. ಗೈಸ್, ಆಕಾಶ್ ಅಂತ. ಸೊ ಲಾಸ್ಟ್ ಟೈಮು ಇವನು ಕೂಡ ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿದ್ದ. ಓಕೆ, ಮಿಸ್ಟರ್ EPCI ಅಂತ ವಿನ್ ಆಗಿದ್ದ. ಬಟ್ ಲಾಸ್ಟ್ ಟೈಮು ಬರೀ ಶಾರ್ಟ್ ಕಟ್ ಇತ್ತು, ಈಗ ಫುಲ್ ಬಿಟ್ಬಿಟ್ಟಿದ್ದಾನೆ. ದುರಂಧರ್ ಅಂತ. ಸೊ ದುರಂಧರ್ ಅಂತ ಲೈಕ್ ನನಗೆ ಗೆಸ್ಸೇ ಮಾಡೋಕ್ಕಾಗಿಲ್ಲ, ರೀಲ್ಸ್ ಎಲ್ಲ ಮಾಡ್ತಾ ಇದ್ದ, ಲೈಕ್ ನನಗೆ ಗೊತ್ತಾಗಿಲ್ಲ ಯಾರು ಅಂತ. ಮತ್ತೆ ಆಕಾಶ್ ಅಂತ ಗೊತ್ತಾಯಿತು, ಮತ್ತೆ ಬಂದು ಮಾತಾಡ್ತಿದ್ದಾಯ್ತು. ಹೆಂಗಿದೆ ಬ್ರೋ ಲೈಫ್ ಎಲ್ಲ? ಚೆನ್ನಾಗಿ, ಒಳ್ಳೇದಾಗಿ. ಓಕೆ, ಥ್ಯಾಂಕ್ ಯು. ನಿಮಗೂ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಹೇಟರ್, ಸಾರಿ ಮತ್ತೆ ಹೇಟರ್ಸ್. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಮಾಡಿಬಿಡಿ ಅಷ್ಟೇ. ಆಲ್ ದಿ ಬೆಸ್ಟ್, ಯು ಆರ್ ಲುಕಿಂಗ್ ಸೋ ಗುಡ್. ಸೊ ಗೈಸ್, ಇವರೆಲ್ಲ ಫಸ್ಟ್ ಇಯರ್ ಅಂತ. ಹಾಯ್, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೊ ಇವರೆಲ್ಲ ಫಸ್ಟ್ ಇಯರು, ಲೈಕ್ ಇವ್ರದ್ದು ಫಸ್ಟ್ ಟೈಮ್ ಸಂಸ್ಕೃತಿನಲ್ಲಿ ಆಲ್ರೆಡಿ 3 times ಆಗಿದೆ, ಇದು 4th ಟೈಮ್ ನಾನು ಅಟೆಂಡ್ ಮಾಡ್ತಾ ಇರೋದು. ಲೈಕ್ ನಾನು ಹೊರಗೆ ಹೋಗ್ತಾ ಇದ್ದೀನಿ, ಬಟ್ ನಾನು ಈವೆಂಟ್ ಇದೆ ಆರ್ಗನೈಸ್ ಮಾಡಿದಾರಲ್ವ ಅಂತ ಬಂದಿದ್ದು. ಆ್ಯಂಡ್ ಬೆಸ್ಟ್ ಆಫ್ ಲಕ್ ನಿಮ್ಮ ಫ್ಯೂಚರ್ಗೆ. ಓಕೆ, ಸೊ ಗೈಸ್ ಪಾಪ ಅವರೇ ಬಂದು ಮಾತಾಡ್ತಿದ್ರು ಗೊತ್ತಾ, ಲೈಕ್ ಅದೊಂಥರ ಹ್ಯಾಪಿ ಫೀಲಿಂಗ್. ಸೊ ಬೆಸ್ಟ್ ಆಫ್ ಲಕ್ ಗೈಸ್. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಇಂಜಿನಿಯರಿಂಗ್. ಓಕೆ ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ, ಫ್ಯಾಷನ್ ಶೋ ಮಾಡೋದು ದೊಡ್ಡ ವಿಷಯ ಅಲ್ಲ, ಅಲ್ಲಿ ಮತ್ತೆ Q&A ಕೇಳ್ತಾರೆ, ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡ್ ಅಂತ. ಸೊ ಈಗ ಇವ್ರು ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ನಡ್ಕೊಂಡು ಹೋಗೋದು ಈಸಿಯಾಗೇ ಇರುತ್ತೆ, ಒಂದು ಸ್ವಲ್ಪ ಭಯ ಇದ್ರೂ ಮ್ಯಾನೇಜ್ ಮಾಡ್ಬೋದು. ಈಗ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲ್ ಭಯ ಏನಂತ. ಲಾಸ್ಟ್ ಟೈಮು ನಮ್ಮದು ಇಲ್ಲೇ ಹೋಗಿದ್ದು, ಬರೀ ಲಾಸ್ಟಲ್ಲಿ 1% ಅಲ್ಲಿ ಅವ್ರು ಕೇಳಿದ್ದೊಂದು, ನಾವು ಆನ್ಸರ್ ಮಾಡಿದ್ದೊಂದು. ಸೊ ಅದಕ್ಕೆ ತ್ರಿಷಾಗೆ ಹೇಳ್ತಾ ಇದ್ದೀನಿ, ಈ ಸರಿ ಏನಾದರೂ ಆಗಲಿ, ಈ ಸರಿ ಕಪ್ ನಮ್ದಾಗಿರಬೇಕು ಅಂತ. ಸೊ ಒಳ್ಳೇದಾಗಲಿ ತ್ರಿಷಾ, ಆಯಿತಾ? ಬಿಲ್ಸಿ, ಬೆಸ್ಟ್ ಆಫ್ ಲಕ್. ಒಳ್ಳೆ ಲೈಕ್ ಪಾಪ ಅವಳು ಲಾಸ್ಟ್ ಟೈಮು ಕಷ್ಟಪಟ್ಟಿದ್ದಾಳೆ, ಈ ಟೈಮು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಸೊ ವೀಡಿಯೋ ಕೂಡ ನಿಮಗೆ ಹಾಕಿರ್ತೀನಿ ನೋಡಿ. ಸೊ ಅಷ್ಟೇ ಚೆನ್ನಾಗಿ ಪಾಪ ಆಗಲಿಲ್ಲ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಅಲ್ಲಿಂದ ಓಡೋದು ಲೈಕ್ ಫೋನಲ್ಲಿ ಲೈಕ್ ಪ್ರಿಪೇರ್ ಆಗೋದು. ಬಟ್ ಸ್ಟಿಲ್ ಹೋಪ್ ಫಾರ್ ದ ಬೆಸ್ಟ್ ಅಂದ್ಕೊಂಡು, ಏನಾಗಿದ್ರು ಅದು ಒಳ್ಳೇದಕ್ಕೆ ಆಗುತ್ತೆ ಅಂದ್ಕೊಂಡು ಹೋಗ್ಬೇಕಲ್ವಾ. ಸೊ ಗೈಸ್, ತ್ರಿಷಾ ಇಟ್ಕೊಂಡು ನನಗೇನೋ ಒಂದು ಕ್ವಶನ್ ಕೇಳ್ತಿದ್ದಾಳೆ. ಲೆಟ್ಸ್ ಸಿ, ಐ ಹೋಪ್ ನಾನು ಆನ್ಸರ್ ಮಾಡ್ತೀನಾ ಇಲ್ವಾ ಅಂತ ಕೇಳು ತ್ರಿಷಾ. You wake up as a girl for a day, what could you do? If I wake up as a girl, Girl. so if I wake up as a girl, I do like one thing, I can accept the reality of the world, and I can see the different stages, like how they are facing. ಲೈಕ್ ಒಬ್ಬ ಹುಡುಗಿ ಆಗಿದ್ರೆ ಲೈಕ್ ಬರೀ ಒಂದು ಹ್ಯಾಪಿ ಮೂಮೆಂಟ್ಸೇ ಅಲ್ಲ, ಅದರಲ್ಲಿ ರಿಯಾಲಿಟಿಗೆ ಹೋದರೆ ಸ್ಯಾಡ್ ಮೂಮೆಂಟ್ಸ್ ಇರುತ್ತೆ, ಜಾಯ್ಫುಲ್ ಮೂಮೆಂಟ್ಸ್ ಇರುತ್ತೆ, ಹಾರ್ಡ್ ಟೈಮು ಇರುತ್ತೆ, ಹ್ಯಾಪಿ ಟೈಮು ಇರುತ್ತೆ. ಸೊ ಇದೆಲ್ಲದನ್ನು ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಸೊ ಇಫ್ ಯು ವೇಕ್ ಅಪ್ ಆಸ್ ಅ ಬಾಯ್, ವಾಟ್ ಯು ಆರ್ ಗೋಯಿಂಗ್ ಟು ಡೂ ಆಸ್ ಅ ಬಾಯ್? You cannot answer. And what if you wake up as a boy? Okay, not cheating, yes. If I wake up as a boy for a day, I could truly understand the concept, like how the boy's life is going on, how they are like understanding the word from, I'll understand the word from different perspectives. Okay. Like how boys' life will be, how girls' life will be. Actually, there will be huge difference. I'll understand that. That's it. Thank you. ನೋಡಿ ಗೈಸ್, ಪ್ರಿಪೇರ್ ಆಗ್ತಾ ಇದೀವಿ, ಇಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಐ ಆಸ್ಕ್ our few questions based on that. Hi, how are you? Superb. So yes, Aisha, please. ಓಕೆ ಅವರೊಂದು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಐ ವಿಲ್ ಕಮ್ ಬ್ಯಾಕ್ ಯು ಗೈಸ್. ನಿಜ ಹೇಳ್ತಾ ಇದ್ದೀನಿ, ಈ ಸರಿ ಅಂತೂ ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಕ್ವಶನ್ಸು ಐ ಮೀನ್ ಲೈಕ್ ಕ್ವಶನ್ಸ್ ವಿಷಯ ಪಕ್ಕಕ್ಕಿಡಿ. ಲೈಕ್ ಎಷ್ಟು ಟಫ್ ಕಾಂಪಿಟೇಟರ್ಸ್ ಇದ್ರಂದ್ರೆ ಲೈಕ್ ಲಿಟ್ರಲಿ ಎಷ್ಟು ಟಫ್, ಲೈಕ್ ಒಬ್ಬರಾದ್ಮೇಲೆ ಒಬ್ರು ಲೈಕ್ ಇವ್ರದ್ದು ಚೆನ್ನಾಗಿದೆ ಅಂತ ಕಂಪೇರ್ ಮಾಡೋದು. ಚರ್ಚಸ್ಗಂತೂ ತಲೆನೋವು ಬಂದ್ಬಿಟ್ಟಿರುತ್ತೆ ನಿಜ ಅಲ್ಲ, ನಿಜ. ನನಗೆ ಅಲ್ಲಿ ಕುತ್ಕೊಂಡು ನೋಡೋವಾಗ ಲೈಕ್ ಇದೇನಪ್ಪ, ಒಬ್ಬರಾದ್ಮೇಲೆ ಒಬ್ರು ಲೈಕ್ ಇನ್ನೊಬ್ರು ಐತ್ರ ಫ್ಲಿಪ್ ಮಾಡೋದು, ಬಾಡಿ ಲೈಕ್ ಇದು ಮಾಡೋದು, ಸ್ಪಾರ್ಕಲ್ಲು. ಮೈ ಗಾಡ್, ಸೋ ಹಾರ್ಡ್ ಆಗಿತ್ತು. ಲೆಟ್ಸ್ ಸಿ ಹೋಪ್ ಫಾರ್ ದ ಬೆಸ್ಟ್.
Trisha, go. Yes, best of luck, Trisha. Guys, Trisha already select ಆಗಿದ್ದಾಳೆ. Amazing. So guys, Trisha already select ಆಗಿದ್ದಾಳಲ್ವಾ. So we'll go to the front stage and see what's happening there. So ಬನ್ನಿ ಅಲ್ಲಿ ನೋಡೋಣ ಏನು ನಡೀತಾ ಇದೆ ಅಂತ. ನಿಮಗೆ ಕತ್ಲಲ್ಲಿ ಕಾಣಿಸ್ತಾ ಇಲ್ಲ ಅನ್ಕೊಂತೀನಿ, ಬಟ್ ದೀಸ್ ಆರ್ ದ ಗೈಸ್ ಹೂ ಹ್ಯಾವ್ ಬಿನ್ ಸೆಲೆಕ್ಟೆಡ್. ನನಗೆ ಭಯ ಆಗ್ತಿದೆ ಯಾರು ವಿನ್ ಆಗ್ತಾರೆ ಅಂತ, ಬಿಕಾಸ್ ದ ಕಾಂಪಿಟೇಷನ್ ವಾಸ್ ಸೋ ಹೈ ಗೈಸ್. ನಿಜ ಎಲ್ಲರಿಗಿನ್ನ ಕನ್ಫ್ಯೂಸ್ ಆಗಿರೋದು ಆ್ಯಂಡ್ ಟೆನ್ಷನ್ ಆಗ್ತಿರೋದು ಯಾರು ಗೊತ್ತಾ? ಬಿಕಾಸ್ ಈ ವಾಸ್ ಲೈಕ್ ಯಾರು ವಿನ್ ಆಗ್ತಾರೆ ಅಂತಂದ್ರೆ ಅವ್ರ ಬೆಸ್ಟ್ ಫ್ರೆಂಡ್ ಹೆಸರೇ ಹೇಳಿದ್ರು ಅಲ್ವಾ, ರೈಟ್? ಸೊ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಟೆನ್ಷನ್ ಆಗ್ತಿದೆ. ಐ ಮೀನ್ ಲೈಕ್ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ. ಗಾಯಸಿಗೆ ಯಾರು ಬರ್ತಿದ್ದಾರೆ ಗೊತ್ತಾ? ಗೌತಮ್ ಬರ್ತಾ ಇದ್ದಾನೆ ನೋಡಿ. ಹಾಯ್ ಗೌತಮ್, ಹೌ ಆರ್ ಯು? ಚೆನ್ನಾಗಿದ್ದೀನಿ ಬ್ರೋ, ನೀವು? ನೋಡಿ ಪಾಪ ಇವಾಗ ಹೆಂಗಿದೆ ನಿನ್ನ ಹೆಲ್ತು? ಪರವಾಗಿಲ್ಲ, ಹುಷಾರಾಗಿರು. ಆ್ಯಕ್ಚುಲಿ ಅವ್ನಿಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು, ಸೊ ಅದರಿಂದ ಏನು ಕ್ಯಾಮ್ರಾ ಎಲ್ಲ ಇಟ್ಕೊಂಡಿದ್ಯಾ? ರೀತಿಕಾ ಆಗ್ಲಿಂದ ನಾನು ಹೇಳ್ತಾ ಇದ್ದೀನಲ್ವಾ, ಅಲ್ಲಿಂದ ವಾಕ್ ಮಾಡ್ತಾನೆ ಇದ್ದಾಳೆ. ಹೇಳು ಏನು ಹೇಳ್ತಾ ಇದ್ದ? ಓ, ಫೋಟೋಗ್ರಫಿ ಟೀಮ್, ಆಲ್ ದ ಬೆಸ್ಟ್. ಒಂದು ನಿಮಿಷ ಹಾಗೆ ಇರು. Present here. Good evening, judges. Hi. So, do you face any fears when you're walking around, and how do you overcome it? Thank you for this. Thank you asking for this question, sir. I face a lot of fear while walking. Why? But still, I cope up with doing everything with my confidence, and I come on with everything by doing my best to do everything to here. And I literally tried 2 years to be here on the stage. Wow. I worked a lot to do. ಗಾಯ್ಸ್, ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡ್ ಎಲ್ಲ ಕಂಪ್ಲೀಟ್ ಆಯಿತು. ಆ್ಯಂಡ್ ಈಗ ಅವರೆಲ್ಲ ಹೋಗ್ತಾ ಇದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ಆಲ್ಸೋ ಈಗ ಬನ್ನಿ ನಾವು ಅಲ್ಲೋಗಿ ಮತ್ತು ಇನ್ನೊಂದು ಟೀಮ್ ಇದೆ, ಸೊ ಆ ಟೀಮು ಕೂಡ ರೆಡಿ ಆಗ್ತಿದ್ದಾರೆ. ಸೊ ಯಾವ ರೀತಿ ರೆಡಿ ಆಗ್ತಿದ್ದಾರೆ ಅಂತ ನೋಡೋಣ. ಸೊ ಅದಕ್ಕೂ ಮುಂಚೆ MBBS ಅಲ್ಲಿ ಲೈಕ್ ನಮ್ಮ ಮ್ಯಾಮ್ ಇದ್ದಾರೆ. ಐ ಮೀನ್ ಲೈಕ್ ಸೀನಿಯರ್ಸ್ನ ನಾವು ಮ್ಯಾಮ್ ಅಂತ ಕರಿತೀವಿ. ಸೊ ಅವ್ರು ಬಂದಿದ್ದಾರೆ, ಜ್ಯೋತ್ಸ್ನಾ ಮ್ಯಾಮ್ ಅಂತ. ಸೊ ಅವ್ರನ್ನ ಮಾತಾಡ್ಸೋಣ. ಶ್ರೇಯಾ, ವೆರಿ ವೆಲ್, ಸೂಪರ್. ಐ ಲೈಕ್ ಇಟ್ ದ ವೇ ಯು ರೆಪ್ರೆಸೆಂಟೆಡ್ ದ ಟ್ರೂತ್. ನೈಸ್, ಆಲ್ ದಿ ಬೆಸ್ಟ್. ವೆರಿ ನೈಸ್. ಚೆನ್ನಾಗಿ ಹೇಳ್ದೆ, ನಿಜ ಚೆನ್ನಾಗಿ ಹೇಳ್ದೆ. ಆದರೆ ಇನ್ನೊಂದು ಸ್ವಲ್ಪ I should win. ಅದಲ್ಲ, ಲಾಸ್ಟ್ ಇಯರ್ದು 2 years ಸೆಲೆಕ್ಟ್ Question ಕೇಳಿದ್ರೆ I answer ರೀಸನ್. ಸೊ ಆಗಲೇ ನಾನು ನಿಮಗೆ ವಿಡಿಯೋಲಿ ತೋರಿಸ್ದೆ ಅಲ್ವಾ, ವಿಶಾಲ್ ಅಂತ. ಸೊ ದ ವಿಶಾಲ್ ಇಸ್ ದಿಸ್ ಗಾಯ್. ಸೊ ಲಾಸ್ಟ್ ಟೈಮು ಸಂಸ್ಕೃತಿ ತುಂಬ ಚೆನ್ನಾಗಿ ನಡೆದಿದೆ ಅಂದರೆ ದಟ್ಸ್ ಬಿಕಾಸ್ ಆಫ್ ವಿಶಾಲ್, ಬಿಕಾಸ್ ಹಿ ವಾಸ್ ಲೈಕ್ MC ಆಫ್ ದ ಸ್ಟೇಜ್ ಅಂಡ್ ದ ಸಂಸ್ಕೃತಿ. ಯು ಡನ್ ವೆರಿ ವೆಲ್, ಆಲ್ ದಿ ಬೆಸ್ಟ್ ಆ್ಯಂಡ್ ಬೆಸ್ಟ್ ಆಫ್ ಲಕ್. ಆ್ಯಂಡ್ ಇವ್ರು ಹೆಂಗೆ ಗೊತ್ತಾ, ಬಾಲಯ್ಯ ಬಾಬು ಗೊತ್ತಲ್ವ, ಜೈ ಬಾಲಯ್ಯ, ಮೈಕ್ನ ಈ ರೀತಿ ಮಾಡಿದ್ರು. ಯು ಡನ್ ರೈಟ್ ಬ್ರೋ, ಇಟ್ ವಾಸ್ ಸೋ ಗುಡ್ ಆ್ಯಕ್ಚುಲಿ. ಪಾಪ ರೀತಿಕಾದ್ ಏನು ರೀತಿಕಾ ಅಲ್ಲ ಪಾಪ, ಇಲ್ಲಿಂದ ಪಾಪ ಯು ಆರ್ ಡೂಯಿಂಗ್ ಇಷ್ಟು ಕಷ್ಟಪಡ್ತಾ ಇದೆಯಲ್ಲ, ದೇ ಆರ್ ಕ್ರೆಡಿಟಿಂಗ್ ಸಮಥಿಂಗ್ ಟು ಯು. I don't know. ಐ ವಿಶ್ ಟು. ಪಾಪ ಎಷ್ಟು ಸಾರಿ ನಿಜ, ಅಲ್ಲಿಂದ ವೈ ಯು ಆರ್ ನಾಟ್ ಲೈಕ್ MC ಮಾಡಿದ್ರಾ ಯಾಕೆ? ಆ್ಯಂಡ್ ಯು ಗಾಟ್ ವೆರಿ ಗುಡ್ ಪ್ಯಾಕೇಜ್. ನಾನು ನೋಡಿದೆ, ಗ್ರೂಪಲ್ಲಿ ನೋಡಿದೆ ನಾನು. ಈಗ ಯಾಕೆ ಇವಾಗ ರಿಸಲ್ಟ್ ಇವಾಗ ಅನೌನ್ಸ್ ಮಾಡ್ತಾರಾ ರಿಸಲ್ಟ್ಸ್ನ? ಸೊ ಬನ್ನಿ, ಐ ಆಮ್ ಸೋ ಎಕ್ಸೈಟೆಡ್. Looking good. Why are you ಯು ಆರ್ ಲುಕಿಂಗ್ ಸೋ ಪ್ರಿಟಿ. ಗಾಯ್ಸ್ ಏನು ಗೊತ್ತಾ, ನಾನು ಪಾಡಿಗೆ ನಿಂತ್ಕೊಂಡಿದ್ದೀನಿ, ಬಟ್ ಅಲ್ಲೆಲ್ಲರೂ ಅಲ್ಲಿ ಕುತ್ಕೊಂಡಿದ್ದಾರಲ್ವಾ. ಸೊ ಇಲ್ಲೆಲ್ಲ ಕುತ್ಕೊಂಡು ಧನುಷ್ ಅಂತ ಕಿರ್ತಾ ಇದ್ದಾರೆ. ಬಟ್ ಐ ಆಮ್ ಗೋಯಿಂಗ್ ಟು ಮಿಸ್ ಲೈಕ್ ಲಾಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಇರಬೇಕಾದ್ರೆ ಆ ರೀತಿ ಒಂದು ಧನುಷ್ ಅಂತ ಕೂಗಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಬಟ್ ನೋ ಪ್ರಾಬ್ಲಮ್. ಏನು ಗೊತ್ತಾ, ನಮ್ಮ ಪ್ರೊಫೆಸರ್ಸ್ ಎಲ್ಲ ಹೋಗ್ತಾ ಇದ್ರು, ಅವ್ರನ್ನ ಮಾತಾಡ್ಸಿ ಅವರೆಲ್ಲ ಇಟ್ಕೊಂಡು ನೀನು ಕಾಲೇಜಲ್ಲಿ ಇರೋವಾಗ ಇಷ್ಟ ಆಕ್ಟಿವ್ ಇದ್ದರೆ ಈಗಲೂ ಕೂಡ ಇಷ್ಟ ಆಕ್ಟಿವ್ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಆಗಲೇ ಹೇಳ್ತಾ ಇದ್ನಲ್ವ, ಇವರು ಧನುಷ್ ಬ್ರೋ ಅಂತ ಕೂಗ್ತಾ ಇದ್ರು ಅಂತ. ಸೊ ಇವ್ರು ಆಗಿದ್ರು. ಸೊ ಇವ್ರನ್ನೆಲ್ಲ ಮಾತಾಡ್ಸಿದ ನಂತರ ಇಲ್ಲಿ ಸ್ಟಾಲ್ಸ್ ಇಟ್ಟಿದ್ರು. ಲೈಕ್ ನಮ್ಮ ಕಾಲೇಜ್ ಕಡೆಯಿಂದನೇ ನನ್ನ ಫ್ರೆಂಡ್ಸೇ ಲೈಕ್ ಇಲ್ಲಿ ಸ್ಟಾಲ್ಸ್ ಇಟ್ಟಿದ್ದು. ಬಟ್ ನನ್ನ ಇನ್ಸ್ಟಾಗ್ರಾಮ್ ಇದ್ದಿದ್ರೆ ಡೆಫಿನೆಟಾಗಿ ನಾನು ಪ್ರಮೋಷನ್ ಮಾಡ್ತಾಯಿದ್ದೆ. ಬಟ್ ಈಗ ಅದು ಡಿಸೇಬಲ್ ಆಗಿರೋ ಕಾರಣದಿಂದ ಪ್ರಮೋಷನ್ನ ಮಾಡ್ತಾ ಇಲ್ಲ. ಸೊ ಆದ್ದರಿಂದ ಒಂದು ಸ್ವಲ್ಪ ವೀಡಿಯೋನ ರೆಕಾರ್ಡ್ ಮಾಡಿಕೊಂಡು ಲೈಕ್ ನಾನು ಒಂದು ಸ್ವಲ್ಪ ಲೈಕ್ ಮಾಕ್ಟೈಲು ಮತ್ತು ಒಂದು ಸ್ವಲ್ಪ ವಾಫಲ್ಸು, ಬಿರಿಯಾನಿ ಎಲ್ಲದನ್ನು ತಿಂದೆ. ಬನ್ನಿ ನೋಡೋಣ ಏನೇನು ತಿಂದೆ ಅಂತ. ಆ್ಯಂಡ್ ಆಲ್ಸೋ ಗೈಸ್, ಈ ಒಂದು ಮಾಕ್ಟೈಲ್ನ ತೊಗೊಂಡ್ರೆ ಈ ರೀತಿಯಾದಂಥ ಕೊಕೋ ಕೋಲಾನ ಕಾಂಪ್ಲಿಮೆಂಟ್ರಿ ಆಗಿ ಕೊಡ್ತಾಯಿದ್ರು. ಸೊ ಅದನ್ನು ಕೂಡ ತೊಗೊಂಡೆ. ಬನ್ನಿ ಈಗ ಈ ಟೇಸ್ಟ್ ಯಾವ ರೀತಿ ಇದೆ ಅಂತ ನೋಡೋಣ. ಲೈಕ್ ನಾನು ಅಲ್ಲಿ ಮಾತಾಡಿದೆ, ಬಟ್ ಬ್ಯಾಕ್ಗ್ರೌಂಡ್ ವಾಯ್ಸ್ ಲೈಕ್ ಮ್ಯೂಸಿಕ್ಕಿಂದ
ಅದು ನಿಮಗೆ ಕೇಳಿಸ್ತಾ ಇರಲಿಲ್ಲ. ಸೊ ಆದ್ರಿಂದ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಲೈಕ್ ಸೂಪರ್ ಆಗಿತ್ತು ಗೈಸ್. ಏನು ಗೊತ್ತಾ, ಸೊ ಬ್ಯಾಕ್ ಸ್ಟೇಜಲ್ಲಿ ಅಂದರೆ ಲೈಕ್ ನನ್ನ ಫ್ರೆಂಡ್ಸ್ ರಗದೆಲ್ಲ ರೆಡಿ ಆಗ್ತಿದ್ದಾರಲ್ವಾ, ಸೊ ಇನ್ನೊಂದು ಫ್ಯಾಷನ್ ಶೋ ಇದೆ. ಸೊ ಅದನ್ನು ನೋಡೋದಕ್ಕೆ ಅವ್ರು ಯಾವ ರೀತಿ ರೆಡಿ ಆಗ್ತಿದ್ದಾರೆ ಅಂತ ನೋಡೋಣ. ಹಾಯ್, ಹೌ ಆರ್ ಯು? ವೈಟ್, ಐ ಆಮ್ ಕಮಿಂಗ್. ಯಾ, ಇಟ್ಸ್ ಬೀನ್ ಸೋ ಲಾಂಗ್ ಟೈಮ್ ಬ್ರೋ. You had something? No, I'm not. I'm working actually. So I just came to see here what's happening here. Yeah, how's your life going? Hell. Trisha ಬರ್ತಾ ಇದ್ದಾಳ, ಬನ್ನಿ ತೋರಿಸ್ತೀನಿ. Trisha, no problem. ಪಾಪ ನೋಡಿ ಆದ್ರೂ ಎಷ್ಟು ಖುಷಿಯಾಗಿದ್ದಾಳೆ. ಬಟ್ ಅವ್ರ ಕಾನ್ಫಿಡೆನ್ಸ್ ಇನ್ನೂ ಹಾಗೆ ಇದೆ. ಬನ್ನಿ ಈಗ ನಿಮ್ಮ ಸ್ಟಾಲ್ಗೆ ಹೋಗಿ ಊಟ ಮಾಡೋಣ. ನಾನು ಆಲ್ರೆಡಿ ನಿಮ್ಮ ಅಕ್ಕನ ಮಾತಾಡ್ತಿದ್ದೆ. ಬನ್ನಿ ಸೊ ನಾನು ಅದಕ್ಕೆ ಹೇಳ್ದೆ ಬರ್ತೀನಿ ಅಂದ್ರೆ ಇದನ್ನು ತಗೊಂಡಿದ್ನಲ್ವಾ, ಸೊ ಅದಕ್ಕೆ ತ್ರಿಷಾ ಜೊತೆ ಮತ್ತೆ ಊಟ ಮಾಡೋಣ ಅಂತ ಅಂದೆ. ಸೊ ಬನ್ನಿ ಅಲ್ಲಿ ಹೋಗಿ ಬಿರಿಯಾನಿ ಅಲ್ವಾ, ಬಿರಿಯಾನಿನ ತಿನ್ನೋಣ ಆಯ್ತಾ. ಹೌದು, ಇವತ್ತು ನಾನು ಮಧ್ಯಾಹ್ನ ಆ್ಯಕ್ಚುಲಿ ಏನು ಗೊತ್ತಾ, ಮಧ್ಯಾಹ್ನ ನನ್ನ ಫ್ರೆಂಡ್ಸ್ ಜೊತೆ ಬಿರಿಯಾನಿ ಮತ್ತು ಚಿಕನ್ ಫ್ರೈನ ತಿಂದೆ. ಮತ್ತು ಅದಾದಮೇಲೆ ಇದು ಮತ್ತೆ ಇನ್ನೊಂದು ಸಾರಿ ಬಿರಿಯಾನಿ ತಿಂದೆ, ಮತ್ತು ಈಗ ಇನ್ನೊಂದು ಸಾರಿ. ನಿಜ ನಾನು ಹೊಟ್ಟೆ ಬನ್ನಿ ಹೋಗೋಣ. ಸಾಕು ಹೇಳಿದ್ನಲ್ವಾ, ಸೊ ಇಲ್ಲಿ ಹೋಗಿ ಊಟ ಮಾಡೋಣ ಅಂತ. ಸೊ ತ್ರಿಷಾ ಅವ್ರದ್ದೇ ಸ್ಟಾಲ್ ಇಟ್ಟಿದ್ದಾರೆ. ಸೊ ಇಲ್ಲಿ ಊಟ ಮಾಡೋಣ ಅಂದ್ಕೊಂಡಿದ್ದೀವಿ, ಬಿರಿಯಾನಿನ. ಬನ್ನಿ ಮಾಡೋಣ, ಓಕೆನಾ? ಹಾಯ್, ಇವನೊಬ್ಬ ಲಾಸ್ಟ್ ಟೈಮ್ ನನ್ನ ವಿಡಿಯೋ ತೆಗಿಯೋ ಅಂದರೆ ತೆಗ್ದಿರಲಿಲ್ಲ, ಈಗ ಎಲ್ಲರಿಗೂ ತೆಗ್ದಿದ್ದಾನ. ಆ್ಯಂಡ್ ಆಲ್ಸೋ ಗೈಸ್, ಈ ಒಂದು ಸ್ಟಾಲ್ನ ತ್ರಿಷಾ ಅವ್ರ ಅಕ್ಕ ಇಟ್ಟಿದ್ದು. ಸೊ ಬಿರಿಯಾನಿ ವಿಚಾರಕ್ಕೆ ಬಂದರೆ ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಗೈಸ್, ನಿಜ. ಆ್ಯಂಡ್ ಆಲ್ಸೋ ಗೈಸ್, ಪ್ರೈಸ್ ವಿಚಾರಕ್ಕೆ ಬಂದರೂ ಕೂಡ 150 ಇತ್ತು. ಸೊ ಅಫೋರ್ಡಬಲ್ ಆಗಿ ತುಂಬ ಟೇಸ್ಟಿಯಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ನಾವಂತೂ. ಇಟ್ಕೊಂಡು ಫ್ಯಾಷನ್ ಶೋ ಮಾಡಿದಾಳೆ, ಬನ್ನಿ ತೋರಿಸ್ತೀನಿ ನೋಡಿ. ಅವ್ರದ್ದು ಆಲ್ರೆಡಿ ಇಲ್ಲಿ ಶೋ ನಡೀತಾ ಇದೆ, ಮೇ ಬಿ ನೀವು ನೋಡ್ಬೋದು. ಇಲ್ಲಿ ಮನೋಜ್ ಬ್ರೋ ಎಲ್ಲರೂ ಇದ್ದಾರೆ. ಐ ವಿಲ್ ಶೋ ಯು ಹೌ ದೇ ಆರ್ ವಾಕಿಂಗ್. ರಿತಿಕಾ ನೋಡಿ, ರಿತಿಕಾನ. ಹಲೋ ರಿತಿಕಾ. ಸಾನಿಯಾ ಇಲ್ಲೇ ಇದ್ದಾಳ. ಫ್ರೆಂಡು ಯಶವಂತ್ ಅಂತ. ಗಾಯ್ಸ್, ಯಶವಂತ್ ನೋಡಿ ಯಾವ ರೀತಿ ವಾಕ್ ಮಾಡ್ತಿದ್ದಾರೆ. ಯಶವಂತ್. ಸೊ ಯಶವಂತ್ ನೋಡಿ, ರಿತಿಕಾ ಸೂಪರ್ ಆಗಿ ಮಾಡಿದೆ. ನಮಿತಾ ಹಾಯ್. ಫ್ಯಾಷನ್ ಶೋ ಟೀಮ್ ಏನಿದೆ ಸೆಕೆಂಡ್ ರೌಂಡು, ಸೊ ಅವ್ರು ಇಲ್ಲಿ ರೆಡಿ ಆಗ್ತಿದ್ದಾರೆ. ಬನ್ನಿ ಯಾವ ರೀತಿ ರೆಡಿ ಆಗ್ತಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಗೈಸ್, ಏನು ಗೊತ್ತಾ, ಲೈಕ್ ನನಗೀಗ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅಯ್ಯೋ, ನನ್ನ ಕಾಲೇಜಲ್ಲಿ ಇರೋವಾಗ ಈ ರೀತಿ ಇರಬೇಕಾಯಿತು. ಲೈಕ್ ನನ್ನ ಕಾಲೇಜಲ್ಲಿ ಇರೋವಾಗ ಎಷ್ಟು ಆ್ಯಕ್ಟಿವ್ ಆಗಿದ್ದೆ ಗೊತ್ತಾ. ಸೊ ಈಗ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನನಗೆ ಗೊತ್ತಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲಿದ್ದಾರೆ ಅಂತ. ಅವ್ರು ಇಲ್ಲಿದ್ದಾರೆ. ಐ ಗೋ ಇನ್ಸೈಡ್. ರಗದ್ ಅಂತ ನೋಡಿ, ರಗದ್ದು ಪೇಂಟಿಂಗ್ ಮಾಡ್ತಾ ಇದ್ದಾನೆ. ದಿಸ್ ಇಸ್ ಯೋರ್ ಔಟ್ಫಿಟ್. ಔಟ್ಫಿಟ್ ವೆರಿ. ಓಹ್, ಯು ವೇರಿಂಗ್ ದಟ್. ಓಕೆ, ನೈಸ್, ಡೂ ವೆಲ್. ಓಕೆ, ಐ ವಿಲ್ ವಾಚ್. ವೆರಿ ಸುಯಿ. ಈಗ ಸುಯಿ ರೆಡಿ ಆಗ್ತಿದ್ದಾಳೆ ಆ್ಯಂಡ್ ವರ್ಷ ಆಲ್ರೆಡಿ ರೆಡಿ ಆಗಿದ್ದಾಳೆ. ಐ ವಿಲ್ ಶೋ ಯು ಸುಯಿ. ಹಾಯ್. ವರ್ಷ ಆಲ್ರೆಡಿ ರೆಡಿ ಆಗಿದ್ದಾಳೆ. ಸೊ ವರ್ಷ, ಹೌ ಯು ಫೀಲಿಂಗ್? ದಿಸ್ ಇಸ್ ಯೋರ್ ಔಟ್ಫಿಟ್. Good. I'm going to, I'm so excited to see you guys on stage. Let's see how they are going to perform, guys. ಏನು ಗೊತ್ತಾ, ಈಗ ಇಂಟರ್ ರೌಂಡ್ಗೆ ಹೀಲ್ಸ್ ಬೇಕು. ಸೊ ಮನ್ನತ್ತು ಮತ್ತು ತುಳಸಿ ಹತ್ರ ಇದೆ. ಸೊ ಅನನ್ಯ ಆಲ್ರೆಡಿ ಕೊಟ್ಟಾಗಿದ್ದಾರೆ. ಸೊ ಈಗ ಅವ್ರ ಹತ್ರ ಹೋಗಿ ಹೀಲ್ಸ್ ಇಸ್ಕೊಂಡು ಬರಬೇಕು. ಬನ್ನಿ ಹೋಗೋಣ. ಅಪ್ಪ, ನಾನಂತೂ ಬೀಳ್ತಾ ಇದ್ದೆ, ನನ್ನ ಶೂಸ್ ಕಟ್ಟಿ ಏನಾಯ್ತು ಏನೋ. ಹೋಗಿ ನೋಡಿ, ಇವ್ರು ಫ್ಯಾಷನ್ ಶೋ ಟೀಮ್ ಅಂತ. ಸೊ ದೇ ಆರ್ ಶೋಯಿಂಗ್. ಸೇ ಹಾಯ್. ಅವರು ಹೈಡ್ರೇಟ್ ಆಗೋದಕ್ಕೆ ಅಂತ. ಸೊ ಹೌದು. ಸೊ ಆಕಾಶ್ ಅಂತೂ ಫುಲ್ ಫುಲ್ ಎನರ್ಜೆಟಿಕ್ ಆಗಿದ್ದಾರೆ. ಸೊ ಲುಕ್ ಅಟ್ ಇಸ್ ಎನರ್ಜಿ ಗೈಸ್. ಸೊ ಫುಲ್ ಎನರ್ಜೆಟಿಕ್ ಆಗಿದ್ದಾರೆ. ಸೊ ಈಗ ಒಂದು ಫ್ಯಾಷನ್ ಶೋ ಇದೆ ಅಂತ. ಸೊ ಆ ಟೀಮ್ ಏನಿದೆ ಅವ್ರು ಅಲ್ಲೇ ಇನ್ನೂ ರೆಡಿ ಆಗ್ತಿದ್ದಾರೆ. ಸೊ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಲ್ವಾ. ಸೊ ಐ ಥಿಂಕ್ ಈಗ ಒಂದು ಪರ್ಫಾರ್ಮೆನ್ಸ್ ನಡೀತಾ ಇದೆ. ಸೊ ಅದನ್ನು ಕೂಡ ನಿಮಗೆ ತೋರಿಸೋಣ ಅಂತ, ಆಯಿತಾ? ನಾನು ಈ ಕತ್ಲಲ್ಲಿ ಕಾಣಿಸ್ತಾ ಇದ್ದೀನೋ ಇಲ್ಲೋ ಗೊತ್ತಿಲ್ಲ, ಬಟ್ ನೋಡಿ, ಒಂದು ಪರ್ಫಾರ್ಮೆನ್ಸ್ ನಡೀತಾ ಇದೆ. ಅದು ಯಾವ ರೀತಿ ನಡೆಯುತ್ತೆ ಅಂತ ತೋರಿಸ್ತೀನಿ. ನೋಡಿ ಯಾವ ರೀತಿ ನಡೀತಾ ಇದೆ ಅಂತ.
ಗಾಯ್ಸ್ ಏನು ಗೊತ್ತಾ, ಸೊ ಈಗ ನಮ್ಮ ಕಾಲೇಜ್ ಅಂದರೆ ಲೈಕ್ ನನ್ನ ಫ್ರೆಂಡ್ಸ್ ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಸೊ ತೋರಿಸ್ತೀನಿ ಯಾವ ರೀತಿ ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ. ಓಕೆ ಬನ್ನಿ ನೋಡಿಸ್ತೀನಿ ಆಯ್ತಾ. ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ದೆಮ್ ಬಿಕಾಸ್ ರಗದ್ ಆಗಿರ್ಬೋದು, ಸುಯಿ ಆಗಿರ್ಬೋದು, ವರ್ಷ ಆಗಿರ್ಬೋದು. ಸೊ ಅವ್ರನ್ನೆಲ್ಲ ನೋಡೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ದಿಸ್ ಈಸ್ ಆಕಾಶ್, ವೆರಿ ಆಕಾಶ್. ಸೊ ಹಿಯರ್ ಇಸ್ ಆಕಾಶ್. ಸೊ ನೋಡೋಣ ಅವ್ರು ಯಾವ ರೀತಿ ಮಾಡ್ತಾರಂತ. ಸೊ ನಿಮಗೂ ತೋರಿಸ್ತೀನಿ ಬನ್ನಿ. ನೋಡಿ ಈ ಸೈಡಿಂದ ಬರ್ತಾ ಇದ್ದಾರೆ. ಕೆನ್ ಯು ಸಿ ದೆಮ್? ಸೊ ರಿತಿಕಾ ಅಂತೂ ಲೈಕ್ ಯು ಡೋಂಟ್ ಎಕ್ಸ್ಪೆಕ್ಟ್ ಪಾಪ ಅವಳು ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ ನೋಡಿ. ಹೂ ಇಸ್ ದಟ್ ಸಮ್ವನ್ ಇಸ್ ಇಮಿಟೇಟಿಂಗ್ ಮೀ? ನೋಡಿ ಯಾರೋ ಐ ಥಿಂಕ್ ಜುಯಿ ನೋಡಿ ಅಲ್ಲಿದ್ದಾಳ. ರಗದ್ ಅವ್ನು ಕೇಳಿಸ್ಕೊಳ್ತಾ ಇಲ್ಲ ಬಿಕ್. ರಿತಿಕಾ ಇಲ್ಲಿ ಇದ್ದಾಳೆ ನೋಡಿ. ರಿತಿಕಾ ಬನ್ನಿ ತೋರಿಸ್ತೀನಿ. ಐ ಮೀನ್ ಲೈಕ್ ಜುಯಿ ಅಲ್ಲಿದ್ದಾಳೆ ನೋಡಿ. ಓ ರಿತಿಕಾ ನೋಡಿ ಪಾಪ ನೋಡಿ, ಇದು ನಮ್ಮ ಟೀಮ್ ಆ್ಯಕ್ಚುಲಿ. ಸೊ ಅವ್ರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ. Awesome, Zui. Finally. Awesome. You guys nailed it, you guys. Varsha, awesome. So awesome. Hey, it was so good, yaar. Yes. Hey, Ragad, you nailed it. Just click a picture. What happened? Wow! Look here. Zui, you are looking so beautiful. ಲಾಸ್ಟಲ್ಲಿ ಸೊ ಟೀಮ್ ಲೀಡರ್ ಯಾರು ಕೋರಿಯೋಗ್ರಫಿ ಮಾಡಿರ್ತಾರಲ್ವಾ, ಸೊ ಅವ್ರಿಗೆ ಅಪ್ರಿಷಿಯೇಷನ್ ಮಾಡ್ತಾ ಇದ್ದಾರೆ ಇಲ್ಲಿ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಸೊ ನಾನು ಕಾಲೇಜಲ್ಲಿರೋವಾಗ ಅಂದರೆ ಲೈಕ್ ಲಾಸ್ಟ್ ಇಯರ್ ಇದ್ನಲ್ವಾ, ಸೇಮ್ ಇದೇ ರೀತಿ ಆಗಿತ್ತು. ಬಟ್ ಅದನ್ನೆಲ್ಲ ಮತ್ತೆ ಈಗ ನಾವು ಆ ಟೈಮ್ಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ಆ್ಯಂಡ್ ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ, ಲೈಫ್ ಶುಡ್ ಮೂವ್ ಆನ್. ಆ್ಯಂಡ್ ಆಲ್ಸೋ ಗೈಸ್ ಇನ್ನೊಂದು 6 months ವೆಯ್ಟ್ ಮಾಡಿದ್ರೆ ಯು ಗೈಸ್ ವಿಲ್ ನೋ ಏನಾಗುತ್ತೆ ಅಂತ. ಸೊ ವಿಲ್ ವೈಟ್ ಫಾರ್ ದಟ್. ಓಕೆ ಬನ್ನಿ, ಈಗ ಇನ್ನೂ ಫೋಟೋಸು ವೀಡಿಯೋಸ್ ಅಂತ ತಂದ್ಕೊಳ್ತಾ ಇದ್ದಾರೆ. ಬಟ್ ನಾನಂತೂ ಮಿಸ್ ಮಾಡ್ತಾ ಇದ್ದೀನಿ ಗೈಸ್. ಅದು ನಿಮಗೆ ಕಾಲೇಜಿಂದ ನೀವು ಹೊರಗಡೆ ಹೋಗಿರ್ತೀರಲ್ವಾ ಪಾಸ್ಔಟ್ ಆಗಿ, ಸೊ ನೀವು ಕಾಲೇಜಲ್ಲಿರೋವಾಗ ಈ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದರೆ, ಈ ರೀತಿಯಾದಂಥ ಒಂದು ಇದು ಮಾಡಿದ್ದಿದ್ರೆ ಲೈಕ್ ಫ್ಯಾಷನ್ ಶೋಸ್ ಈವೆಂಟ್ಸ್ ಅಂತ, ಸೊ ನಿಮಗೆ ಅದರ ಬಗ್ಗೆ ಗೊತ್ತಾಗ್ತಾ ಇತ್ತು. ಬಟ್ ಐ ಆಮ್ ಗೋಯಿಂಗ್ ಟು ಮಿಸ್, ಬಟ್ ನೋ ವಿ ಶುಡ್ ಮೂವ್ ಆನ್ ಗೈಸ್. ರಿತಿಕಾ ನಾನು ಹೋಗ್ತಾ ಇದ್ದೀನಿ ತಗೋ. ಇದನ್ನೇನು ಮಾಡಲಿ ನಾನು? ಬಾಯ್, ನಾಳೆ ಸಿಕ್ಕಿದ್ರೆ ಸಿಗ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಹುಷಾರು, ಬಾಯ್. ಗೋಯಿಂಗ್, ವಿಲ್ ಮೀಟ್ ಯು ಟುಮಾರೋ. ವಿಲ್ ಮೀಟ್ ಯು. ಬಾಯ್ ಬಾಯ್. ಯಾ ಗಾಯ್ಸ್, ನನ್ನ ಕಾಲಂತೂ ನಿಂತು ಫುಲ್ ನೋವ್ತಾ ಇದೆ. ಈಗ ಮನೆಗೆ ಹೋಗಿ ಕಣ್ತುಂಬ ನಿದ್ದೆ ಮಾಡಬೇಕು. ಈಗ ಅಲ್ಲೆಲ್ಲ ಕ್ರೌಡಲ್ಲಿ ಹೋದ್ರೆ ಅಷ್ಟೇ, ಮತ್ತೆ ಅದಕ್ಕೋಸ್ಕರ ಮಾಸ್ಕ್ ಹಾಕೊಂಡಿದ್ದೀನಿ. ಸೊ ಈಗ ಹೋಗೋಣ ಆಯ್ತಾ, ಬಾಯ್. ಇವ್ರಿನ್ನ ಫೋಟೋಸ್ ತೆಗ್ಸ್ಕೊಳ್ತಾ ಇದ್ದಾರೆ ನೋಡಿ. ಸೊ ಅವ್ರ ಫೋಟೋಸ್ ತಗ್ಸ್ಕೊಳ್ತಾ ಇದ್ದಾರೆ. ಜುಯಿಗೆ ಬಾಯ್ ಹೇಳ್ಬಿಟ್ಟು ವಿಲ್ ಶೋ. ಜುಯಿ ಬಾಯ್, ಐ ಆಮ್ ಗೋಯಿಂಗ್. ಓಕೆ, ವಿಲ್ ಸಿ ಯು ಟುಮಾರೋ. ಸೊ yes, bye bye. Yeah, I'm so sorry. Oh, tomorrow. Yeah, guys, bye bye. Ragad, bye bye. Yeah, ಸೊ ಹೋಗೋಣ ಬನ್ನಿ ಮನೆಗೆ. ಆ್ಯಂಡ್ ಆಲ್ಸೋ ಗೈಸ್, ಈವೆಂಟ್ ಅಂತೂ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಆಯಿತು. ನಾನು ಕೂಡ ಈಗ ಮನೆಗೆ ಹೋಗ್ತಾ ಇದ್ದೀನಿ. ನಾಳೆನೂ ಕೂಡ ಈವೆಂಟ್ ಇದೆ, ನಾನು ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ತುಂಬ ಟಯರ್ಡ್ ಆಗಿದ್ದೀನಿ. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಬೈ ಗೈಸ್.